ಇನ್ನು ಈ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಪ್ಟನ್ ಸುಮಿತ್ ಸಭರ್ವಾಲ್ ಕೊನೆ ಕ್ಷಣದ ಆಡಿಯೋ ಲಭ್ಯವಾಗಿದೆ. ಕೇವಲ 5 ಸೆಕೆಂಡ್ ಇದೆ ಈ ಆಡಿಯೋ. ಈ ಆಡಿಯೋದಲ್ಲಿ ಮೇಡೆ ಮೇಡೆ ಅಂಥೇಳಿ ಅವರು 2 ಬಾರಿ ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಅದರ ಜೊತೆಗೇನೆ ನೋ ಪವರ್ ಗೋಯಿಂಗ್ ಡೌನ್ ಅಂಥೇಳಿ ಕ್ಯಾಪ್ಟನ್ ಸಂದೇಶವನ್ನು ಕೊಟ್ಟಿದ್ದಾರೆ. ವಿಮಾನ ಕೆಳಗೆ ಉರುಳ್ತಾ ಇರೋದನ್ನು ATC ಗಮನಕ್ಕೆ ತಂದಿದ್ದಾರೆ ಪೈಲಟ್. ವಿಮಾನ ಅಪಘಾತದ ಸುಳಿವನ್ನು ಪೈಲಟ್ ಈ ಮೆಸೇಜ್ ಮೂಲಕ ರವಾನಿಸಿರುವಂಥದ್ದು. ATC ಅಂದರೆ ಏರ್ ಟ್ರಾಫಿಕ್ ಕಂಟ್ರೋಲರ್. ಒಂದು ವಿಮಾನ ಟೇಕ್ ಆಫ್ ಆಗಿ ಲ್ಯಾಂಡಿಂಗ್ ಆಗುವವರೆಗೂ ಕೂಡ ಪೈಲಟ್ಗಳು ATC ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿರ್ತಾರೆ ನಿರಂತರವಾಗಿ. ಹವಾಮಾನದಿಂದ ಹಿಡಿದು ಫ್ಲೈಟ್ನಲ್ಲಾಗುವಂತಹ ಸಮಸ್ಯೆ ಎಲ್ಲದರ ಮಾಹಿತಿಯನ್ನು ಕೂಡ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ರವಾನೆ ಮಾಡ್ತಾ ಇರ್ತಾರೆ. ಈ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಕೊನೆಯದಾಗಿ ಕಳಿಸಿರುವಂತಹ ಮೆಸೇಜ್ ಈಗ ಆಡಿಯೋ ಸಿಕ್ಕಿರುವಂಥದ್ದು. 5 ಸೆಕೆಂಡ್ನ ಆಡಿಯೋ. ಸುಮಿತ್ ಸಭರ್ವಾಲ್ ಈ ವಿಮಾನವನ್ನು ಓಡಿಸ್ತಾ ಇದ್ದಂತಹ ಚೀಫ್ ಪೈಲಟ್ ಇವರು ಕೊನೆಯದಾಗಿ ದುರಂತ ಸಂಭವಿಸುವ ಮೊದಲು ATCಗೆ ಅಂದರೆ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ರವಾನಿಸಿರುವಂತಹ ಮೆಸೇಜ್. ವಿಮಾನ ದುರಂತದ ಸ್ಥಳದಲ್ಲಿ 2ನೇ ಬ್ಲ್ಯಾಕ್ ಬಾಕ್ಸ್ ಕೂಡ ಪತ್ತೆಯಾಗಿದೆ. ವಿಮಾನದ ಅವಶೇಷ ತೆರವಿನ ವೇಳೆ 2ನೇ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ. ವಿಮಾನ ಅಪಘಾತದ 40 ಗಂಟೆಗಳ ನಂತರ ಸಿಕ್ಕಿರುವಂತಹ ಬ್ಲ್ಯಾಕ್ ಬಾಕ್ಸ್ ಇದು. ವಿಮಾನ ದುರಂತ ನಡೆದಂತಹ ಸ್ಥಳದಲ್ಲಿ ಅವಶೇಷಗಳನ್ನು ತೆರವುಗೊಳಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಕ್ಕಂತಹ 2ನೇ ಬ್ಲ್ಯಾಕ್ ಬಾಕ್ಸ್. ನಿನ್ನೆ 1ನೇ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿತ್ತು. ಅದರಲ್ಲಿರುವಂತಹ ಮಾಹಿತಿಯನ್ನು ಡಿಕೋಡ್ ಮಾಡುವಂತಹ ಕೆಲಸ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿಯೇ ಇವತ್ತು ಬೆಳಗ್ಗೆ ನಡೆಸ್ತಾ ಇದ್ದಂತಹ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ 2ನೇ ಬ್ಲ್ಯಾಕ್ ಬಾಕ್ಸ್ ಕೂಡ ಸಿಕ್ಕಿರುವಂತಹದ್ದು. ಇದರಲ್ಲೂ ಕೂಡ ಒಂದಿಷ್ಟು ಮಾಹಿತಿಗಳಿರುತ್ತೆ, ಅದನ್ನು ಡಿಕೋಡ್ ಮಾಡುವಂತಹ ಕೆಲಸ ಆಗಬೇಕಿದೆ.